ಬಿರುಗಾಳಿ ಸಹಿತ ಸುರಿದ ಧಾರಾಕಾರ ಮಳೆಗೆ ಮೈಸೂರಿನಲ್ಲಿ ಹಲವು ಅವಾಂತರಗಳಾಗಿದ್ದಾವೆ. ನಂಜನಗೂಡು ತಾಲೂಕಿನ ಚಿಕ್ಕ ಹೊಮ್ಮ ಗ್ರಾಮದ ತೋಟಕ್ಕೆ ಮಳೆ ನೀರು ನುಗ್ಗಿ ಬೆಳೆ ನಾಶವಾಗಿದೆ. ನೋಡಿ, ಮೈಸೂರಿನಲ್ಲೂ ಕೂಡ ಮಳೆ ಸಾಕಷ್ಟು ಸಮಸ್ಯೆಗಳನ್ನು ತಂದುಬಿಟ್ಟಿದೆ. ಅದರಲ್ಲೂ ನಂಜನಗೂಡಿನ ಸುತ್ತಮುತ್ತ ಸಾಕಷ್ಟು ರೀತಿಯಾದಂತಹ ಅವಾಂತರಗಳಾಗಿಬಿಟ್ಟಿದೆ. ಜೊತೆಗೆ ತೋಟಕ್ಕೆ ಮಳೆ ನೀರು ನುಗ್ಗಿ ಅಪಾರ ಪ್ರಮಾಣದ ಬೆಳೆ ನಾಶ ಆಗಿದೆ. ಸಾಲ ಸೋಲ ಮಾಡಿಕೊಂಡು ರೈತರು ಬೆಳೆಯನ್ನು ಬೆಳೆದಿದ್ರು. ನಾಗೇಂದ್ರ ಅನ್ನುವಂಥವರ ಒಂದು 2 ಎಕರೆ ಜಮೀನಿಗೆ ಈಗ ನೀರು ನುಗ್ಗಿದೆ. ಸಾಕಷ್ಟು ರೀತಿ ಅವಾಂತರಗಳನ್ನು ತಂದೊಡ್ಡಿದೆ. ನೋಡಿ, ಮೈಸೂರಿನಲ್ಲೂ ಕೂಡ ಭಾರಿ ಮಳೆಯಾಗಿದೆ. ಬಾಳೆ ಬೆಳೆ ನೆಲಕ್ಕುರುಳಿ ಬಿಟ್ಟಿದೆ. ಆಮೇಲೆ ಮನೆ ಕೆಲವೊಂದಿಷ್ಟು ಡ್ಯಾಮೇಜ್ಗಳಾಗಿದ್ದಾವೆ. ನಾವು ನೋಡ್ತಾ ಇದ್ದೀವಿ, ಬಾಳೆ ಬೆಳೆ ಸಂಪೂರ್ಣವಾಗಿ ನಾಶ ಆಗಿದೆ. 2 ಎಕರೆ ಚಿಕ್ಕ ಹೊಮ್ಮ ಮತ್ತು ದೊಡ್ಡ ಹೊಮ್ಮ ಗ್ರಾಮಗಳ ವ್ಯಾಪ್ತಿಯಲ್ಲಿ ಬಿರುಗಾಳಿ ಸಹಿತ ಧಾರಾಕಾರ ಮಳೆಯಾಗಿದೆ. ಬಾಳೆ ಬೆಳೆ ಕೈಗೆ ಬರುವಷ್ಟರಲ್ಲಿ ಅರ್ಧಕ್ಕೆ ಮುರಿದು ಈಗ ನಾಶ ಆಗಿಬಿಟ್ಟಿದೆ. ಕೈಗೆ ಬಂದ ತುತ್ತು ಬಾಯಿಗೆ ಬರಲಿಲ್ಲ ಅಂತ ರೈತರು ತಲೆ ಮೇಲೆ ಕೈ ಹೊತ್ತು ಕೂರುವಂತಹ ಪರಿಸ್ಥಿತಿ. ಲಕ್ಷಾಂತರ ರೂಪಾಯಿ ನಷ್ಟ ಆಗಿದೆ. ಸಾಲ ಸೋಲ ಮಾಡಿ ಬೆಳೆದಿದ್ದು ಬಾಳೆ ಬೆಳೆಯನ್ನು ನೋಡ್ತಾ ಇದ್ದೀವಿ ನಾವು. ಈ ನೀರು, ಮಳೆ ನೀರನ್ನು ನೋಡಿದರೆ ಗೊತ್ತಾಗುತ್ತೆ ನಮಗೆ ಮಳೆಯ ಪ್ರಮಾಣ ಎಷ್ಟಿದೆ ಅಂತ ಹೇಳಿ. ಜಮೀನುಗಳಿಗೆ ನೀರು ನುಗ್ತಾ ಇದೆ. ನೋಡಿ, ಬಾಳೆ ಪಾಪ ಇನ್ನೇನು ಕಟಾವು ಮಾಡಬೇಕು ಅನ್ನುವಷ್ಟರಲ್ಲೇ ಬಾಯಿಗೆ ಬರಲಿಲ್ಲ ತುತ್ತು. ಲಕ್ಷಾಂತರ ರೂಪಾಯಿ ಸಾಲ ಸೋಲ ಮಾಡಿದರು. ಬಾಳೆಯನ್ನು ಹೇಗೆ ಬೆಳೀತಾರೆ ಅಂತ ನಮ್ಗೆ ಚೆನ್ನಾಗಿ ಗೊತ್ತು. ಬಹಳ ಶ್ರಮ ವಹಿಸಿ ಬೆಳೆಸಿರ್ತಾರೆ, ಮಕ್ಕಳಂತೆ ಪಾಲನೆ ಮಾಡಿರ್ತಾರೆ. ಆದರೆ ಆ ರೈತನ ಆ ಶ್ರಮ ಎಲ್ಲವೂ ಕೂಡ ಇದೀಗ ನೋಡಿ ನೀರಲ್ಲಿ, ಮಳೆ ನೀರಲ್ಲಿ ಎಲ್ಲವೂ ವ್ಯರ್ಥವಾಗಿ ಹೋಗ್ತಾ ಇದೆ. ಹಾಗಾಗಿ ನಮಗೆ ಸೂಕ್ತವಾದಂಥ ಪರಿಹಾರ ಕೊಡಬೇಕು ಅಂತ ರೈತರು ಒತ್ತಾಯವನ್ನು ಮಾಡ್ತಾ ಇದ್ದಾರೆ. ಬಹುತೇಕವಾಗಿ ನಂಜನಗೂಡು ತಾಲೂಕಿನಲ್ಲಿ ಬೆಳೆದಂಥ ಬಾಳೆ ಬೆಳೆಗಳು ನಾಶ ಆಗಿದ್ದಾವೆ. ಗ್ರಾಮದಲ್ಲಿ